ಹಿರಿಯ ನಟಿ ಉಮಾಶ್ರೀ ಅವರು ಎರಡನೇ ಮದುವೆ ಆಗದಿರಲು ಕಾರಣ ಏನು? ಸೊಸೆ ಬಗ್ಗೆ ಉಮಾಶ್ರೀ ಭಾವುಕರಾಗಿ ಹೇಳಿದ್ದೇನು ಅನ್ನೋ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಹಿರಿಯ ನಟಿ ಉಮಾಶ್ರೀ ಅವರು ವಿಧಾನ ಪರಿಷತ್ತಿನ ಉಪಸಭಾಪತಿ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ. ಈ ಖುಷಿಯ ಸಂದರ್ಭದಲ್ಲಿ ಮದುವೆ, ಮಗಳು, ಅಳಿಯ, ಸೊಸೆ, ಮಗ ಸೇರಿದಂತೆ ತಮ್ಮ ಕುಟುಂಬದ ಬಗ್ಗೆ ಮನದಾಳದ ಮಾತನ್ನು ಹಂಚಿಕೊಂಡಿದ್ದಾರೆ. ನನಗೆ ಶಕ್ತಿಯಾಗಿ ನಿಂತಿರುವುದು ನನ್ನ ಕುಟುಂಬ, ನನ್ನ ಮಗ, ಮಗಳು, ನನ್ನ ತಾಯಿ ಅಂತ ನೋಡಿಕೊಳ್ಳೋ ಸೊಸೆ ಶ್ವೇತಾ. ನನ್ನ ಮನೆಯಲ್ಲಿ ತಾಯಿ ಅಂದರೆ ಅವಳೇ. ನನ್ನ ಅಳಿಯ ಡಾಕ್ಟರ್ ರಮೇಶ್, ಮಗಳು ಡಾಕ್ಟರ್ ಗಾಯತ್ರಿ. ಇವರೆಲ್ಲರ ಸಪೋರ್ಟ್ ಇರೋದ್ರಿಂದ ನಾನು ನಿರ್ಮಲವಾಗಿ ಈ ಜೀವನವನ್ನು ಮಾಡ್ತಾ ಇದ್ದೇನೆ ಅಂತ ಉಮಾಶ್ರೀ ಹೇಳಿದ್ದಾರೆ. ನನ್ನ ಹೊಟ್ಟೆಯಲ್ಲಿ 2 ತಿಂಗಳ ಭ್ರೂಣ ನನ್ನ ಮಗ. ಆಗ ಮಗಳಿಗೆ 2 ವರ್ಷ. ಆ ಮಕ್ಕಳನ್ನು ಹಿಡ್ಕೊಂಡು ನಾನು ಜೀವನ ಮಾಡಿಕೊಂಡು ಬಂದಿದ್ದೇನೆ. ಬೆಳೀತಾ ನನ್ನ ಮಗಳಿಗೆ 5-6 ವರ್ಷ ಇರಬೇಕು. ಆಗ TN ಸೀತಾರಾಮ ಅವರು ಜನತಾದಳ ಪಕ್ಷದಲ್ಲಿದ್ದರು. ಅವರು ರಂಗಭೂಮಿ ಅವರೆಲ್ಲ ಸೇರಿ, ಎಷ್ಟು ವರ್ಷ ಅಂತ ನೀನು ಹೀಗೆ ಇರ್ತೀಯ, ಮುಂದೆ ನಿನಗೆ ವಯಸ್ಸಾಗುತ್ತೆ, ನಿನಗೊಬ್ಬ ಸಂಗಾತಿ ಬೇಕು, ನೀನು ಮದುವೆ ಮಾಡಿಕೊ ಅಂತ ಹೇಳಿದರು. ಆಗ ನನ್ನ ಮಗಳನ್ನು ಕೇಳಿದೆ, ಅಮ್ಮ ನಿನಗೆ ಅಪ್ಪ ಬೇಕಾ ಅಂತ. ನೋ, ಐ ಡೋಂಟ್ ವಾಂಟ್ ಟು ಶೇರ್ ಮೈ ಮಮ್ಮಿ ವಿತ್ ಎನಿಬಡಿ. ಅಂದರೆ ನಾನು ಯಾರ ಜೊತೆಗೂ ನನ್ನ ಅಮ್ಮನನ್ನು ಹಂಚಿಕೊಳ್ಳುವುದಿಲ್ಲ ಅಂದ್ಲು. ಅದೊಂದು ಧಿಕ್ಕಾರ ಆಯಿತು. ನನ್ನ ಬದುಕು ಯಾರಿಗಾಗಿಯೂ ಅಲ್ಲ, ನನ್ನ ಮಕ್ಕಳಿಗಾಗಿಯೇ. ಈ ಬದುಕನ್ನು ನಾನು ಬೇರೆಯವರ ಜೊತೆ ಹಂಚಿಕೊಳ್ಳುವುದಿಲ್ಲ. ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಹೀಗೆ ಬಂದೆ. ನಾನು ಯೋಚನೆ ಮಾಡ್ತಾ ಇದ್ದೆ. ನನ್ನ ರಂಗಭೂಮಿ ಗೆಳೆಯರು ಹೇಳ್ತಿದ್ರು, ನಿನಗೆ ಇದು 30ನೇ ವರ್ಷ. ಉಮಾಶ್ರೀ, ನಾನು ಹೇಳ್ತೀನಿ ಕೇಳು. ನಮ್ಮ ಲೋಕೇಶ್ ಅವರು ಹೇಳ್ತಿದ್ರು, ರಂಗ ಸಂಪತ್ ಅವರು, ತುಂಬ ಹಿಂಸೆ ಅನುಭವಿಸ್ತೀಯ, ಒಂಟಿಯಾಗಿ ಬದುಕುವುದು ತುಂಬ ಕಷ್ಟ ಇದೆ. ವಯಸ್ಸಾದ ಮೇಲೆ ನಿನ್ನ 60ರ ನಂತರ ತುಂಬ ನೋವು ಪಡ್ತೀಯ. ಇಲ್ಲ, ನಾನು ನೋವು ಪಡೋದಿಲ್ಲ. ನನ್ನ ಬದುಕನ್ನು ನಾನು ಹೇಗೆ ನಿಭಾಯಿಸ್ತೀನೋ ಹಾಗೇ ನಿಭಾಯಿಸ್ತೀನಿ ನೋಡು ಅಂತ ಹೇಳಿ, ಸದಾಕಾಲ ನಾನು ವರ್ಕ್ ಮಾಡ್ತಾನೆ ಇರಬೇಕು, ಬ್ಯುಸಿಯಾಗಿರಬೇಕು, ನನ್ನನ್ನು ನಾನು ದಣಿಸಿಕೋಬೇಕು, ದಣಿದುಕೊಂಡು ನನ್ನ ರಾತ್ರಿಗಳನ್ನು ಮುಗಿಸಬೇಕು, ನೆಮ್ಮದಿ ಬರಬೇಕು ಅಂತ ಹೇಳಿದ್ದೆ ಎಂದು ಹಳೆಯ ನೆನಪುಗಳನ್ನು ಹೇಳಿಕೊಂಡಿದ್ದಾರೆ. ಅಲ್ಲದೆ ರಾಜಕೀಯ ಕ್ಷೇತ್ರಕ್ಕೆ ಹೋಗೋಣ, ಅಲ್ಲಿ ಜನ ಇರ್ತಾರೆ, ಹಗಲು ರಾತ್ರಿ ಅವರ ಜೊತೆ ದುಡಿಬಹುದು, ಹೈರಾಣಾಗಬಹುದು, ಬದುಕು ಮರೆತು ಹೋಗುತ್ತೆ, ಕುಟುಂಬ ಮರೆತು ಹೋಗುತ್ತೆ, ರಾತ್ರಿ ನೆಮ್ಮದಿಯಿಂದ ನಿದ್ರೆ ಬಡಬಹುದು. ಯಾವ ಗಂಡಸಿನ ಪ್ರೀತಿ ಪ್ರೇಮಗಳ ನೋವು ನನಗೆ ಆಗೋದಿಲ್ಲ ಅಂತ ಅಂದ್ಕೊಂಡು ಈ ಕ್ಷೇತ್ರಕ್ಕೆ ಬಂದೆ, ಸಾಮಾಜಿಕ ಕ್ಷೇತ್ರಕ್ಕೆ ಬಂದೆ. ಅದು ಸಕ್ಸಸ್ ಆಯಿತು. ನನ್ನ ನೋವುಗಳನ್ನೆಲ್ಲ ಮರೆತು, ನನ್ನ ದಿನಗಳನ್ನು ಮರೆತು, ನನ್ನ ರಾತ್ರಿಗಳ ಬಗ್ಗೆ ಚಿಂತೆ ಇಲ್ಲದೆ ನನ್ನ ಬದುಕನ್ನು ಮುಗಿಸ್ತಿದ್ದೇನೆ. ಈಗ ನಾನು 70ರ ಹರಿಯದಲ್ಲಿದ್ದೇನೆ. ಈ ದೇಹ ಹುಟ್ಟಿದೆ, ಅದು ಕುಟುಂಬಕ್ಕೋಸ್ಕರ ಮಾತ್ರ ಅಂತ ತಮ್ಮ ಜೀವನದ ಬಗ್ಗೆ ಭಾವುಕರಾಗಿ ಉಮಾಶ್ರೀ ಮಾತನಾಡಿದ್ದಾರೆ.